ಏನೇ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ಪತ್ರಿಕಾ ದಿನ ಆಚರಣೆ ಮಾಡ್ತಾಯಿದ್ರಿ. ಮೊದಲಿಗೆ ನಿಮ್ಗೆಲ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥ ಸಂಸ್ಥಾನಂತ ಮಲ್ಲೇಶಣ್ಣವರೇ ಹಾಗೂ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರೇ, MS ಅನಿಲಣ್ಣವರೇ, ರಾಜ್ಯ ಕಾರ್ಯಕರ್ತ ಸಂಸ್ಥಾನ ಮುರಣ್ಣವರೇ, ವಿವಿಧ ಸಹಕಾರ ಸಂಘದ ಅಧ್ಯಕ್ಷ ಅಂತ ಗಣೇಶಣ್ಣವರೇ. ಏನಂದರೆ ಇವತ್ತು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾಯನ್ಸಿ ಬರಬೇಕಾಗಿತ್ತು. ಅವರು ಬರ್ತೀನಿ ಅಂತ ನಿನ್ನೆ ಕೂಡ ಹೇಳಿದರು. ಕಾರಣ ಏನಂದರೆ ಇವತ್ತು DK ಶಿವಕುಮಾರ್ ಅವರು 1ನೇ ತಾರೀಕಿಗೆ ಪತ್ರಿಕಾ ದಿನಾಚರಣೆ ಮಾಡಬೇಕು. ಆ ಕಾರಣಕ್ಕೆ ನೀವು ಒಂದು ಕಾರ್ಯಕ್ರಮ ನಿಗದಿ ಮಾಡಿ ಅಂತ ಹೇಳೋ ಕಾರಣಕ್ಕೆ ಅವ್ರು ಬರಲಿಲ್ಲ. ಮತ್ತು ಇನ್ನೊಂದು ಎರಡನೇ ವಿಚಾರ ಅಂದರೆ ಪ್ರಭಾಕರಣ್ಣ ಅವರು ಈಗಾಗಲೇ ಮೈಸೂರಿಂದ ಬರಬೇಕಾಗಿತ್ತು. ಅವರು ಇನ್ನೊಂದ್ಸರಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಲಕ್ಷ್ಮೀನಾರಾಯಣ ಅವರು ಬಾಂಬೆಗೆ ಹೋಗಿದ್ದಾರೆ, ಬರೋ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದಿಷ್ಟು ಕಾರ್ಯಕ್ರಮ ಏನಿವತ್ತು ನಮ್ಮ ಪತ್ರಿಕಾ ದಿನಾಚರಣೆ ಮಾಡ್ತಾ ನಿಜವಾಗ್ಲೂ ಹೆಮ್ಮೆ ಅಂತ ವಿಚಾರನ. ಇವತ್ತೆಲ್ಲ ಹಿರಿಯ ಪತ್ರಕರ್ತರಿಗೂ ನಾವು ಒಂದು ಗೌರವ ಕೊಟ್ಟು ಸನ್ಮಾನ ಮಾಡ್ಬೇಕಂತೆಲ್ಲ ಚರ್ಚೆ ತೀರ್ಮಾನ ಮಾಡಿದ ಮೇಲೆ ಎಲ್ಲ ಒಮ್ಮತವಾಗಿ ನಾವು ಅವ್ರು ಗೌರವ ಕೊಟ್ಟಿದ್ದೀರಿ. ನಮ್ದು ಎರಡೇ ಉದ್ದೇಶ ಇವತ್ತು. ನಾವು ಬೇರೆ ಏನೇ ಇಲ್ಲ. ಇವತ್ತು ನಮ್ಮ ಪತ್ರಕರ್ತರು ಪ್ರತಿನಿತ್ಯ ಒಂದು ನರಕಯಾತನೆ ಅನುಭವಿಸ್ತಾ ಅದಕ್ಕೆ ಎಲ್ಲರೂ ನೋಡ್ತಾ ಇದ್ರಿ. ಯಾಕಂದರೆ ಉದಾಹರಣೆ ಎರಡೇ ವಿಚಾರ. ಇತ್ತೀಚೆಗೆ ಲಕ್ಕೂರ್ ಶ್ರೀನಿವಾಸ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಅವ್ರು ಯಾವುದೋ ಒಂದು ಸುದ್ದಿ ವಿಚಾರಕ್ಕೆ ಬಂದಾಗ ಪಾಪ ರಾತ್ರಿ 8-9 ಗಂಟೆಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಕಾರ್ ಬಂದು ಹೊಡ್ಕೊಂಡು ಹೋಗ್ತಾರೆ, ಸ್ಪಾಟಲ್ಲಿ ಸೋದೋಗ್ಬಿಡ್ತಾರೆ. ಎಂಥ ವ್ಯಕ್ತಿ ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾನೆ, 15 ಹಳ್ಳಿಗೆ ಪೇಪರ್ ಹಾಕ್ತಾರೆ, 9 ಗಂಟೆಗೆ ಮುಗಿಸ್ಕೊಂಡು ಬಂದು ಮತ್ತೆ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ರಾತ್ರಿ ಮನೆಗೆ ಹೋಗ್ತಾರೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳಿಗೆ ತಂದೆಯಾಗಿ, ಹೆಂಡತಿಗೆ ಗಂಡ ಆಗಿ ಎಷ್ಟೋ ಜನ ನಮ್ಮ ಪತ್ರಕರ್ತಿದ್ದಾರೆ. ಅವರೆಲ್ಲ ಫೀಲ್ಡ್ ಮೇಲೆ ಬಂದಾಗ ಯಾವ ಟೈಮ್ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ, ಯಾವ ಟೈಮ್ ಊಟ ಮಾಡ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ಎಷ್ಟೋ ಜನ ಪತ್ರಕರ್ತ ನಮ್ಮನ್ನ ಅಗಲಿದ್ದಾರೆ. ಆ ಒಂದು ಪತ್ರಕರ್ತಿಗೆ ನಮ್ಮ ಕೈಲಾಟ ಸಹಾಯ ಮಾಡ್ಬೇಕಂತೇಳಿ ಪತ್ರಕರ್ತ ಸಂಘ ತುಂಬಾ ಕಷ್ಟಪಡ್ತಾ ಇದೆ. ಇವತ್ತು ಕೂಡ ಇಷ್ಟು ದಿನ ನಾವು ಕೆಲಸ ಮಾಡ್ತಾ ಇದ್ರಿ. ನಮ್ಗೆ ಇನ್ಸೂರೆನ್ಸ್ ಅಂತ ಯಾರೂ ಮಾಡಿರಲಿಲ್ಲ. ಆ ಕಾರಣಕ್ಕೆ ಮೊನ್ನೆ ನಾವು ಎಷ್ಟೋ ಸಾರಿ ಎಷ್ಟೋ ಒಂದು ಖಾಸಗಿ ಏಜೆನ್ಸಿಗಳು ಕರ್ಕೊಂಬಂದು ಚರ್ಚೆ ಮಾಡಿದಾಗ 12,000, 20,000, 30,000 ಕಟ್ಟಬೇಕು ಅಂತ ಹೇಳಿದರು. ಆದರೆ ಕೊನೆಯಲ್ಲಿ ನಮಗೆ ಗೊತ್ತಾಗಿದ್ದೇನೆಂದರೆ, ಒಂದು ಬಾಗೇಪಲ್ಲಿಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಪತ್ರಕರ್ತರೆ, ಅವರಿಗೆ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಸೂರೆನ್ಸ್ ಮಾಡ್ತಾರೆ. ಅವರು ಆಕ್ಸಿಡೆಂಟಲ್ಲಿ ಮೃತಪಟ್ಟಾಗ ಅವ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಅದನ್ನೇ ಒಂದು ಚಾಲೆಂಜ್ ತಗೊಂಡು ನಾನು ಕೂಡ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರಿಗೆ ಒಂದು ಇನ್ಸೂರೆನ್ಸ್ ಮಾಡಿಸ್ಬೇಕಂತೇಳಿ ನಾನು ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ನಮಗೆ 555 ರೂಪಾಯಿ ಕಟ್ಟಿದರೆ ನಿಮ್ಗೆ ಪ್ರತಿ ವರ್ಷ ಕೂಡ ನಾವು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಕೂಡ ನಾನು ಎಲ್ರಿಗೂ ಫಾರಮ್ ಕೊಟ್ಟು ಕೋಲಾರ ಜಿಲ್ಲೆ 270 ಜನಕ್ಕೂ ಮಾಡ್ಬೇಕಂತೇಳಿ ನಾವು ತೀರ್ಮಾನ ತಗೊಂಡಾಗ ಈಗಾಗಲೇ ನಮಗೆ 127 ಜನ ಅರ್ಜಿಗೆ ಕೊಟ್ಟಿದ್ದಾರೆ. ಮತ್ತು 27 ಜನದಲ್ಲಿ 97 ಜನ ನಮ್ಗೆ 60 ವರ್ಷ ಒಳಗಡೆ ಇದ್ದಾರೆ. ಇನ್ನು ಮಿಕ್ದವ್ರು 60 ವರ್ಷ ಮೇಲ್ಪಟ್ಟಿದೆ. 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಕೊಡ್ತಾರೆ. 60 ವರ್ಷ ಒಳಗಡೆ ಪಟ್ಟವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದರು. ಮತ್ತು ಅದಕ್ಕಿಂತ ಇನ್ನು ಹೆಚ್ಚಿಗೆ ಅಂತ ಹೇಳಿದ್ರೆ ಈಗ 10 ಲಕ್ಷ ರೂಪಾಯಿ ಮಾಡಿದ್ದನ್ನು 15 ಲಕ್ಷ ರೂಪಾಯಿ ಕೂಡ ಮಾಡಿದ್ದೀನಿ. ಈಗ ನಾಳೆ ಮುಂದಿನ ದಿನ ಪತ್ರಕರ್ತರಿಗೆ ಮುಂದಿನ ಒಂದು ವಾರದಲ್ಲಿ ಪೋಸ್ಟ್ ಆಫೀಸರ್ ಬರ್ತಾರೆ. ಇಲ್ಲೇ ಅವ್ರಿಗೆ ಅಕೌಂಟ್ಗಳು ಓಪನ್ ಮಾಡಿ ಪ್ರತಿಯೊಬ್ಬ ಯಾರು ಅರ್ಜಿಗೆ ಕೊಟ್ಟಿದ್ದು ಅವ್ರಿಗೆಲ್ಲ 15 ಲಕ್ಷ ರೂಪಾಯಿನ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸೋವಂಥ ಕೆಲಸ ನಾನು ಮಾಡಿದ್ದೀನಿ. ಈಗ ಇನ್ನೊಂದು 15 ದಿನದಲ್ಲಿ ಅವ್ರಿಗೆ ಅಕೌಂಟ್ ಓಪನ್ ಮಾಡಿಸಿ ಅವ್ರು ಅವತ್ತಿಂದ ಚಾಲನೆ ಕೊಡ್ತಾರೆ. ಇದು ನಮ್ಮ ಪತ್ರಕರ್ತರು ಮಾಡಬೇಕಾಗಿದ್ದು. ಈಗಾಗಲೇ ಗಣೇಶನ್ ಹೇಳ್ತಾ ಇದ್ರು, ಮುಂಡಾಣಿ ಹೇಳ್ತಾ ಇದ್ರು, ಒಂದು ಪತ್ರಕರ್ತರ ಸಹಕಾರ ಸಂಘ, ಒಂದು ಗುರಾಣಿ ಮಾಡಲಿ, 3 ಜನ ಏನೇ ಮಾಡಿ ಕೂಡ ನಮ್ಮ ಪತ್ರಕರ್ತಿಗೆ ಆಗ್ತಾ ಇರೋದು. ಯಾರು ಇಷ್ಟ ಸಂಘನ ಮಾಡ್ಕೊಳ್ಳಿ, ಅದು ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ನಮ್ಮ ಪತ್ರಕರ್ತಿಗೆ ಒಂದು ಬೇಕಾಗಿತ್ತು ಅಷ್ಟೇ. ನಮಗೆ ಎಷ್ಟು ಈಗ 270 ಜನ ಪತ್ರಕರ್ತಿದ್ರೆ ಆ ಅಷ್ಟು ಪತ್ರಕರ್ತರು ಒಂದೇ. ಇನ್ನೊಂದು 10 ಸಂಘ ಬಂದರೂ ಒಂದೇ, ಇನ್ನೊಂದು ಸಂಘ ಬಂದರೂ ಒಂದೇ. ಅದಕ್ಕೇನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡಿ, ನಾವೆಲ್ಲ ಒಂದೇ. ಯಾಕಂದರೆ ಇವತ್ತು ಬೆಳಗ್ಗೆ ಈಚೆಗೆ ಬಂದವನು ಸಾಯಂಕಾಲ ಹೋಗ್ತಂತ ಗ್ಯಾರಂಟಿ ಇಲ್ಲ. ಒಂದು ನೀರು ಮೇಲೆ ಗುಳ್ಳೆ ಇದ್ದಂಗೆ ನಮ್ಮ ಬದುಕಿರೋದು. ಇವತ್ತು ಎಷ್ಟೋ ಜನ ಮಕ್ಕಳು ಮತ್ತು ಅವ್ರ ಪೋಷಕರು ಕೂಡ ನನ್ನ ಮಗ, ನಮ್ಮ ಯಜಮಾನರು, ನಮ್ಮ ಅಪ್ಪ ಈಚೆಗೆ ಹೋಗಿದ್ದಾರಪ್ಪ, ಬಂದರೆ ಸಾಕಪ್ಪ ಅಂತ ಕೇಳ್ತಾರೆ. ಇವತ್ತು ಎಷ್ಟೋ ಜನ ಪತ್ರಕರ್ತರಿಗೆ ತನ್ನ ಮಕ್ಕಳು ಏನು ಓದ್ತಾರೆ ಅನ್ನೋ ಕೂಡ ಗೊತ್ತಿಲ್ಲ. ಇವತ್ತು ಪತ್ರಕರ್ತರ ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಯಾವ ಸೆಕ್ಷನ್ನು ಏನು ಓದ್ತಾರೆ ಅಂತ ಗೊತ್ತಿಲ್ಲ. ಆ ಒಂದು ಮಟ್ಟದಲ್ಲಿ ನಾವು ಇರೋಂಥದ್ದು. ಮತ್ತು ಪತ್ರಿಕಾ ದಿನಾಚರಣೆ 2032ಕ್ಕೆ ನಮ್ಮದು DV ಗುಂಡಪ್ಪ ನಿರ್ಮಾಣ ಮಾತ್ರ 100 ಶತಮಾನೋತ್ಸವ ಆಗ್ತದೆ. ಆ ಶತಮಾನೋತ್ಸವವನ್ನು ರಾಜ್ಯ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ರು ರಾಜ್ಯಾಧ್ಯಕ್ಷರು. ಅದೇ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ರಿ. ಆ ಟೈಮ್ಗೆ ಯಾರು ಅಧ್ಯಕ್ಷ ಆಗಿರ್ತಾರೋ ಗೊತ್ತಿಲ್ಲ. 100 ವರ್ಷಗಳಾಗುತ್ತೆ ನಮ್ಮ DV ಗುಂಡಪ್ಪ ಅವರು ಈ ಪತ್ರಿಕಾ ಸಂಘನ ಸ್ಥಾಪನೆ ಮಾಡಿ. ಅದಕ್ಕೆ ಆದಂಥ ಗೌರವ ಇದೆ ಅವ್ರಿಗೆ. ಯಾಕಂದ್ರೆ ನಮ್ಮ ಜಿಲ್ಲೆಯವರು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಮುಳಬಾಗ ತಾಲೂಕಿನವರು, ಅದಕ್ಕೆ ಕೊತ್ತೂರು ಮಂಜಣ್ಣ ಅವರಿಗೆ ತುಂಬ ಬೇಗ ಅವ್ರಿಗೆ
ತುಂಬ ಆಗುತ್ತೆ. ಯಾಕಂದ್ರೆ ಕೊತ್ತೂರು ಮಂಜಣ್ಣ ಅವರು ನಾವು ಏನಾದ್ರು ಕೊಡುಗೆ ಇದ್ದೇನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು ನಿಜಾನೇ. ಯಾಕಂದ್ರೆ ಉದಾಹರಣೆ ಕೂಡ ಹೇಳ್ಬೋದು. ಕೆಲವು ಎಷ್ಟೋ ವಿಚಾರಗಳು ಇವತ್ತು ಎಷ್ಟು ದೇವಸ್ಥಾನಗಳಿರ್ಬೋದು, ಎಷ್ಟು ಪತ್ರಕರ್ತರು ಸಹಾಯ ಮಾಡಿದ್ದಾರೆ. ಎಲ್ಲೂ ಒಂದೇ ಮಾತು ಹೇಳೋದು, ನಾನು ಏನು ಕೊಟ್ಟಿದ್ದು ಯಾರಾದ್ರು ಹೇಳ್ಕೊಂಬಿಡಿ ಅಂತ ಹೇಳ್ಬಿಟ್ಟಂತ. ಇತ್ತೀಚೆಗೆ ಆ ಥರ ಒಂದು ಘಟನೆ ಕೂಡ ಆಗೈತೆ. ನನ್ನ ಹತ್ರನೇ ಬಂದಿತ್ತು. ನಾನು ಕೂಡ ಅವ್ರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ಹೇಳೋಣ, ಎಲ್ರಿಗೂ ಎಲ್ಲೂ ಬೇಡ, ಈ ಕಡೆ ಕೊಟ್ಟಿದ್ದು ಈ ಕಡೆ ಗೊತ್ತಾಗ್ಬಾರ್ದು ಹೇಳಿದ್ದಾರೆ. ನಿಜವಾಗ್ಲೂ ತುಂಬಾ ಹೇಳಿದ್ದೆ. ಯಾವ ಪತ್ರಕರ್ತರು ಯಾರು ಏನಿಲ್ಲ, ಎಲ್ಲ ಒಂದೇ ಪತ್ರಕರ್ತರು. ಯಾರು ತೆಗಿತಾರೆ ನಮ್ಗೇನು ಕಾನೂನು ಬರ್ತದೆ ರಾಜ್ಯ ಮಟ್ಟದಿಂದ ಆ ರಾಜ್ಯ ಮಟ್ಟ ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಅವಾಗಲೇ ಗಣೇಶ ಹೇಳಿದ್ರು, ನಮ್ಗೆ ಯಾರಿಗೂ ಇಲ್ಲ, ನಾವಲ್ಲೇ ಒಂದೇ ಅಂತ ಹೋದ್ರೆ ಯಾವುದೂ ಬರಲ್ಲ. ನಾವೆಲ್ಲ ಈ ರೀತಿ ಗುಂಪು ಮಾಡ್ಕೊಂಡೋದ್ರೆ ಎಲ್ಲ ಬರ್ತದೆ. ಅವ್ರು ತಿಳ್ಕೊಬೇಕು, ಹಿರಿಯರು ಏನು ಈ ಸಂಘನ ಕಟ್ಟಿದಾರೋ ಅವ್ರು ತಿಳ್ಕೊಬೇಕು, ನಾನು ಮಾಡ್ತಾ ಇದ್ದೀನಿ ಕರೆಕ್ಟಾ, ನಾನು ಮಾಡ್ತಾ ಸರಿನಾ ತಪ್ಪು ಅಂತ ಅವ್ರ ಆತ್ಮಾವಲೋಕನ ಮಾಡಿಕೊಂಡು ಪತ್ರಕರ್ತರ ಸಂಘ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.